ಐಡಿ ಸ್ಕಿಲ್ಸ್ ಅಲ್ಲಿ ಸೈಬರ್ ಸೆಕ್ಯೂರಿಟಿ ಚಾಪ್ಟರ್ಸ್ ನಲ್ಲಿ ನಾವು ಜಾಸ್ತಿ MCQs ನ ಡಿಸ್ಕಷನ್ ಮಾಡಿದೀವಿ. ಅದರಲ್ಲಿ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿರ್ಲಿಲ್ಲ. 100 ಮಾರ್ಕ್ಸ್ ಗೆ ಒಂದು ಕೂಡ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿರ್ಲಿಲ್ಲ. ಬಟ್ ಎಕ್ಸಾಮ್ ಪ್ಯಾಟರ್ನ್ಸ್ ನಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಬಂದೇ ಬರುತ್ತೆ. ಅದಕ್ಕೆ ಈ 6 ಕ್ವಶನ್ಸ್ ಫ್ರೇಮ್ ಮಾಡಿರೋದು. ಓಕೆನಾ? ಸೊ ಈಗ ಫಸ್ಟ್ ಕ್ವಶನ್ ನೋಡಿ. ಲೆಫ್ಟ್ ಸೈಡ್ ಕ್ರೀಪರ್, ಕೀ ಲಾಗರ್, ವಾರ್ಮ್, ಅಥೆಂಟಿಕೇಶನ್ ಅಂತ ಕೊಟ್ಟಿದ್ದೀವಿ. ರೈಟ್ side, process of verifying a user's identity, malware that appear useful but in reality damages the files, first computer virus, either hardware or software ಅಂತ ಇದೆ. ಓಕೆ, ಇಷ್ಟು ಆಪ್ಷನ್ಸ್ ಇದೆ. ಓಕೆನಾ? ಸೊ ಫಸ್ಟ್ ಏನ್ ಚೆಕ್ ಮಾಡಬೇಕು? ಕ್ರೀಪರ್ ಅಂದ್ರೆ ಏನು? ಫಸ್ಟ್ ಕಂಪ್ಯೂಟರ್ ಆಪ್ಷನ್ ಎಲ್ಲಿದೆ? ಆಪ್ಷನ್ 3 ನಲ್ಲಿದೆ. ರೈಟ್. ಸೊ ಈಗ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ನಲ್ಲಿ ಎಗೆ 3 ಎಲ್ಲೆಲ್ಲಿದೆ ಅಂತ ನೋಡ್ಕೋಬೇಕು. ಎಲ್ಲೆಲ್ಲಿದೆ? 2 and 3. ಓಕೆ, ಈಗ ಸೆಕೆಂಡ್ ಬರೋಣ. ಕೀ ಲಾಗರ್ ಅಂದ್ರೆ ಏನಂತ ಹೇಳ್ಕೊಟ್ಟಿದೀನಿ? ಮೇ ಬಿ ಹಾರ್ಡ್ವೇರ್ ಆರ್ ಸಾಫ್ಟ್ವೇರ್. ಅದೆಲ್ಲಿದೆ ಆಪ್ಷನ್? ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಅಂತ ಅಂದ್ಬಿಟ್ಟು 4th ಅಲ್ಲಿದೆ. ಮೀನ್ಸ್ 2 and 3 ನಲ್ಲಿ ಎಲ್ಲಿದೆ? 3 ನಲ್ಲಿ. ಎರಡರಲ್ಲೂ ಇದೆ. ಬಿ ಗೆ 4 ಅಂತ ಅಂದ್ಬಿಟ್ಟು ಎರಡರಲ್ಲೂ ಇದೆ. 2 and 3rd ಆಪ್ಷನ್ ಎರಡರಲ್ಲೂ ಇದೆ. ನೆಕ್ಸ್ಟ್ ವಾರ್ಮ್ ಅಂತಂದ್ರೆ ಏನು? ಎಕ್ಸಾಕ್ಟ್ಲಿ, ಮಾಲ್ವೇರ್ ದಟ್ ಅಪಿಯರ್ಸ್ ವಾಟ್ ಯೂಸ್ಫುಲ್ ಅನ್ಸುತ್ತೆ, ಬಟ್ ಅದೇನ್ ಮಾಡುತ್ತೆ? ಫೈಲ್ ಡ್ಯಾಮೇಜ್ ಮಾಡುತ್ತೆ. ರೈಟ್. ಸೊ ಇವಾಗ ವಾರ್ಮ್ ಅಂತಂದ್ರೆ ಈಗ ಸಿ ಗೆ ಆಪ್ಷನ್ ಮೀನ್ಸ್ ಏನಾಗ್ಬೇಕು? ಮ್ಯಾಚ್ ಸೆಕೆಂಡ್ ಅಲ್ವಾ? ಸೊ ಅದು ಆಪ್ಷನ್ ಯಾವ್ದ್ರಲ್ಲಿದೆ? ಆಪ್ಷನ್ 3. ನೋಡಿದ್ರ ಬೇಕು ಅಂತ ಒಂದೊಂದ್ ಮಾತ್ರ ಚೇಂಜ್ ಮಾಡಿರ್ತಾರೆ. ಜೋಶಾಗಿ ನೀವು ಬೇಗ ಐತೆ ಅಂದ್ಬಿಟ್ಟು 2 ಗೆ ಶೇರ್ ಮಾಡ್ಬಿಟ್ರಿ ಅಂತಂದ್ರೆ ಹೋಯ್ತು. ಇನ್ನು ಉಳಿದಿದ್ ಯಾರಪ್ಪ? ಅಥೆಂಟಿಕೇಶನ್. ಏನಕ್ಕೆ ಅಥೆಂಟಿಕೇಶನ್ ಇರುತ್ತೆ? ಪ್ರೊಸೆಸ್ ಆಫ್ ವೆರಿಫೈಯಿಂಗ್ ಯೂಸರ್ಸ್ ಐಡೆಂಟಿಟಿ, ಅದಕ್ಕೋಸ್ಕರ ಅಥೆಂಟಿಕೇಶನ್. ಇಲ್ಲಿ ನೋಡಿ, ಒಂದು ಕ್ವಶನ್ ನ MCQs ನಲ್ಲಿ ಕೇಳ್ತಾ ಇದ್ರಲ್ವಾ? ಇನ್ಸ್ಟೆಡ್ ಆಫ್ ಆಸ್ಕಿಂಗ್ 1 ಕ್ವಶನ್, 4 ಟಾಪಿಕ್ಸ್ ನ ಅವ್ರು 1 ಕ್ವಶನ್ ಥ್ರೂ ಕೇಳ್ಬೋದು. ನಿಮ್ಗೆ 4 ಕರೆಕ್ಟ್ ಆಗಿ ಗೊತ್ತಿರ್ಬೇಕಂತಿಲ್ಲ. ಅಟ್ಲೀಸ್ಟ್ 3 ಕರೆಕ್ಟ್ ಆಗಿ ಗೊತ್ತಿದ್ರೆ ಇನ್ನೊಂದು ಹಾಕ್ಬೋದು. ಈ ತರ ಕ್ವಶನ್ಸ್ ನಲ್ಲಿ 4 ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಅನ್ನೋದು ಇದೆ ಕೆಲವೊಂದು ಕ್ವಶನ್ಸ್. ಅದನ್ನು ನೆಕ್ಸ್ಟ್ ಬರುತ್ತೆ. ಇದು ಅರ್ಥ ಆಯ್ತಾ? ಸೊ ಆಪ್ಷನ್ ಮೀನ್ಸ್ ಫಸ್ಟ್ ಕ್ವಶನ್ ಗೆ ಆಪ್ಷನ್ ಯಾವುದು? 3. ಎ ಗೆ 3, ಬಿ 4, ಸಿ 2, ಡಿ 1. ಕರೆಕ್ಟ್ ಆಯ್ತಾ? ನೆಕ್ಸ್ಟ್ ನಮಗೆ ಸೆಕೆಂಡ್ ಕ್ವಶನ್. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಎಥಿಕಲ್ ಹ್ಯಾಕರ್, ಕ್ರ್ಯಾಕರ್, ಪ್ರೀ ಹ್ಯಾಕರ್ ಅಂತ ಇದೆ. ರೈಟ್ ಹ್ಯಾಂಡ್ ಸೈಡ್ ರೆಡ್ ಹ್ಯಾಟ್ ಹ್ಯಾಕರ್, ವೈಟ್ ಹ್ಯಾಟ್ ಹ್ಯಾಕರ್, ಬ್ಲಾಕ್ ಹ್ಯಾಟ್ ಹ್ಯಾಕರ್, ಗ್ರೀನ್ ಹ್ಯಾಟ್ ಹ್ಯಾಕರ್. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಎಥಿಕಲ್ ಹ್ಯಾಕರ್ ಅಂದ್ರೆ ಯಾರು? ವೈಟ್ ಹ್ಯಾಕರ್. ಎಲ್ಲೆಲ್ಲಿದೆ ಅದು ವೈಟ್ ಹ್ಯಾಕರ್? ಬಿ 2, 3, 4 3 ಆಪ್ಷನ್ ಅನ್ನು ಕೊಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಕ್ರ್ಯಾಕರ್ ಅಂತಂದ್ರೆ ಯಾರು? ಸೊ ಆಪ್ಷನ್ ಯಾವ್ಯಾವ್ದು ಉಳಿತು ಇವಾಗ? 2 and 3. ಓಕೆ. ಪ್ರೀ ಹ್ಯಾಕರ್ ಅಂತಂದ್ರೆ ಯಾರು? ಪ್ರೀ ಹ್ಯಾಟ್ ಹ್ಯಾಕರ್. ಓಕೆ, ನೀವ್ ಆ ವರ್ಡ್ ಮಿಸ್ ಮಾಡಿರ್ತೀರಾ ಓದುವಾಗ. ಯೂಶುವಲ್ ಆಗಿ ಬರೀ ಡೆಫಿನೇಷನ್ ಗಳನ್ನ ಓದ್ತೀರಾ, ಬಟ್ ಅಲ್ಲಿ ಎಲ್ಲರೂ ನಿಮಗೆ ಡೆಫಿನೇಷನ್ ಗಳನ್ನ ಕೇಳಲ್ಲ, ಈ ವರ್ಡ್ ನ ಕ್ಯಾಚ್ ಮಾಡ್ತಾರೆ. ಓಕೆ, ಸೊ ಇವಾಗ ಆಪ್ಷನ್ ಯಾವ್ದಾಯ್ತು? ಆಪ್ಷನ್ 3. ಲೈಕ್ ಸೆಕೆಂಡ್ ಕ್ವಶನ್ ಗೆ ಆಪ್ಷನ್ 3, 1 ಗೆ ಬಿ, 2 ಗೆ ಸಿ, 3 ಗೆ ಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ಅಲ್ಲ, ಆಪ್ಷನ್ ನಾನೇ ಬರ್ಬಿಟ್ಟಿದೀನಿ. 2, 3 ಅಂತ ಒಂದು ರೌಂಡ್ ಹಾಕ್ಬಿಟ್ಟಿದೀನಿ. ನೋಡಿದ್ರಾ ಸೆಕೆಂಡ್ ಕ್ವಶನ್ ಗೆ? ಓಕೆ, ಈಗ ಥರ್ಡ್ ಕ್ವಶನ್ ನೋಡಿ. ಟೈಪ್ 1 ಡಿನಯಲ್ ಆಫ್ ಸರ್ವಿಸ್ ಅಟ್ಯಾಕ್, ಸ್ಪೂಫಿಂಗ್, ಸೈಬರ್ ವಾರ್ಫೇರ್, ಪೈರಸಿ ಅಂತ ಕೊಟ್ಟಿದ್ದೀನಿ. ಟೈಪ್ 2 a device attack is when someone makes a website or online service stop working by flooding it with too much traffic. Then second, when someone pretends to be a trusted person or system to trick others. Third option, like third C, it refers to physical attacks by one country to damage other countries. Then D, it refers illegal copying ಅಂತ ಕೊಟ್ಟಿದ್ದೀನಿ. ಈಗ ಮೇಲ್ಗಡೆ ನಾನು ಏನಂತ ಕೇಳಿದ್ದೀನಿ? ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಕರೆಕ್ಟ್ಲಿ ಮ್ಯಾಚ್ಡ್ ಅಂತಂದ್ರೆ ಅರ್ಥ ಏನು? ಈಗ DOS ಅಟ್ಯಾಕ್ ಅಂತ ಇದೆಯಲ್ಲಪ್ಪ, ಅದ್ರ ಮುಂದೆ ಇರೋದನ್ನೇ ಆ ಡೆಫಿನೇಷನ್ ಏನ್ ಕೊಟ್ಟಿದ್ದೀನಲ್ಲ ಬ್ರೀಫ್ ಆಗಿ, ಅದು ಕರೆಕ್ಟ್ ಇದೆಯಾ? ಮ್ಯಾಚ್ ಕರೆಕ್ಟ್ ಆಗಿ ಆಗಿದೆಯಾ? ಎಸ್. ಈಗ ಸೆಕೆಂಡ್ ಬನ್ನಿ, ಸ್ಪೂಫಿಂಗ್. ಅಂತಂದ್ರೆ ಏನಂತ ಹೇಳಿದಿರಿ?
ಟ್ರಸ್ಟೆಡ್ ತರ ಆಕ್ಟ್ ಮಾಡೋದು, ಮಾಡ್ಬಿಟ್ಟು ಟ್ರಿಕ್ ಮಾಡ್ಬಿಡೋದು, ಮೀನ್ಸ್ ದುಡ್ಡು ಎತ್ಕೊಳ್ಳೋದು ಅಥವಾ ಹರಾಸ್ಮೆಂಟ್ ಮಾಡೋದು, ಈ ತರ ಇರೋದನ್ನ ನಾವು ಸ್ಪೂಫಿಂಗ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಡಿವೋಎಸ್ ಅಟ್ಯಾಕ್ ಅಂತಂದ್ರೆ ಏನು? ಟ್ರಾಫಿಕಿಂಗ್ ತುಂಬಾ, ಈಗ ಇಲ್ಲೇ ನೋಡಿ, ಟ್ರಾಫಿಕ್ ಸಿಗ್ನಲ್ ತುಂಬಾ ಟ್ರಾಫಿಕ್ ಇತ್ತು ಅಂದ್ರೆ ನೀವು ಈಸಿಯಾಗಿ ಹೋಗಕ್ಕಾಗತ್ತಾ? ಇಲ್ಲ. ಅದೇ ತರ ನೆಟ್ವರ್ಕ್ ಅಲ್ಲೂ ಕೂಡ ಟ್ರಾಫಿಕಿಂಗ್ ಜಾಮ್ ಆಯ್ತು ಅಂತಂದ್ರೆ, ಈಗ ನೀವೆಲ್ಲ ಬ್ರೌಸರ್ ಬಿಸಿ 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 ಲೋಡ್ ಆಗ್ತಾನೆ ಇರುತ್ತೆ ಗೊತ್ತಾ? ನಿಮ್ ರಿಸಲ್ಟ್ಸ್ ಬಂತು ಅಂದ ತಕ್ಷಣ ಚೆಕ್ ಮಾಡ್ಬೇಕಾದ್ರೆ ತಕ್ಷಣ ಓಪನ್ ಆಗ್ಬಿಡುತ್ತಾ? ಇಲ್ಲ. ಅದನ್ನೇ ನಾವ್ ಏನಂತ ಹೇಳ್ತೀವಿ, ಡಿಒಎಸ್ ತರ. ಅದೇ ಎಕ್ಸಾಂಪಲ್ ಕೊಟ್ಟಿದ್ದು. ಅರ್ಥ ಆಯ್ತಾ? ದೆನ್ ನೆಕ್ಸ್ಟ್ ಈಗ ಥರ್ಡ್ ಬರೋಣ. ಸೈಬರ್ ವಾರ್ಫೇರ್ ಅಂತಂದ್ರೆ ಏನು? ಇಟ್ ಈಸ್ ನಾಟ್ ಎ ಫಿಸಿಕಲ್, ಇಟ್ ಈಸ್ ಎ ಡಿಜಿಟಲ್. ಅರ್ಥ ಆಗ್ತಿದ್ಯಾ? ಅದ್ ಒಂದೇ ವರ್ಡ್ ನಾನು ಚೇಂಜ್ ಮಾಡಿದ್ದು. ನೀವು ನಾನ್ ಬೇಕು ಅಂತಾನೆ ಸುಮ್ನೆ ಅದನ್ನ ಅಲ್ಲಿ ಕೊಟ್ಬಿಟ್ಟು ಈ ತರ ಕ್ವಶನ್ ಫ್ರೇಮ್ ಮಾಡಿದ್ದು. ಯಾಕೆ ಅಂದ್ರೆ ಎಲ್ಲಾರನು ಆಲ್ ಆಫ್ ದ ಅಬವ್ ಹಾಕ್ಬಿಟ್ಟಿದ್ರಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್. ಆ ಒಂದು ವರ್ಡ್ ನೋಡಿ, ಫಿಸಿಕಲ್ ಡಿಜಿಟಲ್. ಫಿಸಿಕಲ್ ವಾರ್ ಅಂದ್ರೆ ಯಾವುದು? ಮಾಮೂಲಿ ಆಗ್ತಾ ಇದೆಯಲ್ಲ, ಬಾಂಬ್ ಹಾಕೋದು ಅವೆಲ್ಲ ಫಿಸಿಕಲ್ ವಾರ್. ಬಯೋಲಜಿಕಲ್ ವಾರ್ ಅಂತಂದ್ರೆ ಏನು? ವೈರಸ್ ನ ಬಿಟ್ಟು ನೋಡೋದು. ಕರೋನಾ ವೈರಸ್ ರೀಸೆಂಟ್ ಆಗೆಲ್ಲ ಬಂದಿತ್ತಲ್ವಾ? ದೆನ್ ಈಗ ಇರೋದು ಇದು ಒಂದು ಸೈಬರ್ ವಾರ್. ರೈಟ್. ದೆನ್ ನೆಕ್ಸ್ಟ್ ಫೋರ್ತ್ ಒನ್, ಪೈರಸಿ. ಪೈರಸಿ ಅಂತಂದ್ರೆ ಹೇಳಿದಿನಲ್ಲ, ಇಟ್ ರೆಫರ್ಸ್ ಇಲ್ಲಿಗಲ್ ಕಾಪಿರೈಟ್ಸ್. ಮೂವಿನ ಸುಮ್ನೆ ಥಿಯೇಟರ್ಗಳಲ್ಲಿ ರೆಕಾರ್ಡ್ ಮಾಡ್ಬಿಟ್ಟು ಬಿಟ್ಬಿಡೋದು, ಇದೆಲ್ಲ ಏನು ಪೈರಸಿ ಅಂತ ಹೇಳ್ತಾರೆ. ರೈಟ್. ಈಗ ಹಾಗಾಗಿ ಇದರಲ್ಲಿ ಕರೆಕ್ಟ್ಲಿ ಮ್ಯಾಚ್ ಯಾವ್ಯಾವ ಬಂತು? 1, 2 and 4. ಥರ್ಡ್ ಒನ್ ಅಲ್ಲ. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ ಯಾವ್ದಾಯ್ತಪ್ಪ? 4. The next, which of the following are not correctly paired? ಅಂದ್ರೆ ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ ಯಾವ್ಯಾವು ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ್ಯಾವು ಅಂತ ನೀವು ಐಡೆಂಟಿಫೈ ಮಾಡ್ಬೇಕು ಅಂತಂದ್ರೆ ಅದು ಕರೆಕ್ಟ್ ಆಗಿ ನಿಮಗೆ ಡೆಫಿನೇಷನ್ಸ್ ಅಥವಾ ಒಂದು ಹಿಂಟ್ ಗೊತ್ತಿರಬೇಕು. ಓಕೆ. ಸೊ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಏನಂತ ಇದೆ? ವೈರಸ್, ಟ್ರೋಜನ್ ಹಾರ್ಸ್, ವಾರ್ಮ್ ಅಂತ ಇದೆ. ಓಕೆನಾ? ಸೊ ರೈಟ್ ಹ್ಯಾಂಡ್ ಸೈಡ್ ಏನಂತ ಇದೆ? ವೈಟಲ್ ಇನ್ಫಾರ್ಮೇಶನ್ ರಿಸೋರ್ಸ್ ಅಂಡರ್ ಸೀಸ್, ದೆನ್ ಹೈಡ್ ಮಾಲ್ವೇರ್ ಪ್ರೋಗ್ರಾಮ್, ದೆನ್ ಸೆಲ್ಫ್ ರೆಪ್ಲಿಕೇಟಿಂಗ್. ಈಗ ಯೂಶುವಲ್ ಆಗಿ ಅಲ್ಲಿ ಫುಲ್ ಫಾರ್ಮ್ ಕೊಟ್ಟಿದೀವಿ. ಫಸ್ಟ್ ಆಪ್ಷನ್ ವೈರಸ್ ಫುಲ್ ಫಾರ್ಮ್ ತಾನೇ ಅದು. ಓಕೆ, ಅದ್ಲಂತೂ ಗೊತ್ತಾಗ್ಬಿಡ್ತು. ದೆನ್ ತುಂಬಾ ಸಲ ಹೇಳಿದೀನಿ, ವಾರ್ಮ್ ಈಸ್ ವಾಟ್? ಸೆಲ್ಫ್ ರೆಪ್ಲಿಕೇಟಿಂಗ್ ಅಂತ ಹೇಳಿದೀವಿ. ದೆನ್ ಟ್ರೋಜನ್ ಹಾರ್ಸ್ ಏನಂತ ಕರೀತಾರೆ? ಹೈಡ್ ಮಾಲ್ವೇರ್ ಪ್ರೋಗ್ರಾಮ್. ಓಕೆ. ಸೊ ಈಗ ಆಪ್ಷನ್ಸ್ ನೋಡಿ, ಆಪ್ಷನ್ 1 ನನ್ ಅಂತ ಹೇಳಿದೀವಿ. ಯಾಕೆ? ಎಲ್ಲವೂ ಅಲ್ಲಿರೋವು ಕರೆಕ್ಟ್ಲಿ ಮ್ಯಾಚ್ಡ್, ಬಟ್ ಕ್ವಶನ್ ಅಲ್ಲಿ ಕೇಳಿರೋದೇನು? ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ನೀವೇನ್ ಮಾಡ್ತೀರಾ? ಕ್ವಶನ್ ಓದ್ತಿರ್ಬೇಕಾದ್ರೆ ಅಲ್ಲಿ ಟೆನ್ಷನ್ ಇರ್ತದಲ್ವಾ ಎಕ್ಸಾಮ್ ಅಲ್ಲಿ, ಆ ನಾಟ್ ಅನ್ನೋದನ್ನ ಬಿಟ್ಬಿಡ್ತೀರಾ. ನಮ್ ಕಣ್ಣು ಹೆಂಗೆ ಅಂತಂದ್ರೆ, ನಮ್ ಬ್ರೈನ್ ನಾವೇನ್ ಅಕ್ಸೆಪ್ಟ್ ಮಾಡ್ತೀವೋ ಅದನ್ನೇ ನೋಡ್ತಾ ಇರುತ್ತೆ ಜಾಸ್ತಿ. ಯೂಶುವಲ್ ಆಗಿ ಕರೆಕ್ಟ್ಲಿ ಮ್ಯಾಚ್ಡ್ ಜಾಸ್ತಿ ಕೇಳ್ಬಿಡ್ತೇನೆ ಅಂದ್ಬಿಟ್ಟು ಆ ನಾಟ್ ಅನ್ನೋದು ಬಿಟ್ಬಿಡ್ತೀರಾ. ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಓದ್ಕೊಂಡ್ಬಿಡ್ತೀರಾ. ಆಪ್ಷನ್ ಅಲ್ಲಿ ಆಲ್ ಆಫ್ ದ ಅಬೌವ್ ಅಂತ ಹಾಕ್ಬಿಡ್ತೀರಾ. ಬಿಕಾಸ್ 3 ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಲ್ವಾ? ರೈಟ್. ಯಾರು ನಾಟ್ ಅಂತ ಕರೆಕ್ಟ್ ಆಗಿ ನೋಡಿರ್ತೀರೋ ದೆನ್ ಅನಲೈಸ್ ಮಾಡ್ತೀರಾ. 3 ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಏನು? 1 ನನ್. ಅರ್ಥ ಆಯ್ತಾ? ದ ನೆಕ್ಸ್ಟ್ ಟೈಪ್ 1, ಎನ್ಕ್ರಿಪ್ಷನ್, ಡಿಕ್ರಿಪ್ಷನ್, digital signature. Type 2, converting code to plain text. Converting plain text to code ensures that document is duplicate, ensures that document is original ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಈಗ ಮ್ಯಾಚ್ ದ ಫಾಲೋಯಿಂಗ್. ಇದು ಎನ್ಕ್ರಿಪ್ಷನ್ ಅಂತಂದ್ರೆ ಏನು? ಕನ್ವರ್ಟಿಂಗ್ ಪ್ಲೇನ್ ಟೆಕ್ಸ್ಟ್ ಟು ಕೋಡ್. ಸೊ ಅದು ಆಪ್ಷನ್ ಎಲ್ಲಿದೆ? ಅಲ್ಲಲ್ಲ, ಎಗೆ ಈ ಸೈಡ್ ಟೈಪ್ 2 ನಲ್ಲಿ ಎಲ್ಲಿದೆ? 2 ನಲ್ಲಿದೆ. ಮೀನ್ಸ್ ಕನ್ವರ್ಟಿಂಗ್ ಪ್ಲೇನ್ ಟೆಕ್ಸ್ಟ್ ಟು ಕೋಡ್. ಸೊ ಎಗೆ 2 ಎಷ್ಟು ಆಪ್ಷನ್ಸ್ ಅಲ್ಲಿ ಇದೆ? 3 and 4 ನಲ್ಲಿದೆ. ದ ನೆಕ್ಸ್ಟ್ ಬಿ ನೋಡಿ, ಡಿಕ್ರಿಪ್ಷನ್, ಕನ್ವರ್ಟಿಂಗ್ ಕೋಡ್ ಪ್ಲೇನ್ ಇನ್ಫಾರ್ಮೇಶನ್ ಸ್ವಲ್ಪ ಪ್ಲೇನ್ ಟೆಕ್ಸ್ಟ್ ಎಲ್ಲಿದೆ? ಅದು ಬಿ ಗೆ 1 ನಲ್ಲಿ. ಸೊ ಎರಡೆರಡು ಆಪ್ಷನ್ ಎಲ್ಲ ಸೇಮ್ ಇದೆ ಅಲ್ವಾ? ಈಗ ಉಳಿದಿರೋದು ಡಿಜಿಟಲ್ ಸಿಗ್ನೇಚರ್. ಡಿಜಿಟಲ್ ಸಿಗ್ನೇಚರ್ ಏನಂತ ಎನ್ಶೋರ್ಸ್ ಮಾಡುತ್ತೆ? ಇಟ್ ಈಸ್ ಡಾಕ್ಯುಮೆಂಟ್ ಈಸ್ ಒರಿಜಿನಲ್. ಈಗ ನೀವೆಲ್ಲ ಫಾರ್ಮ್ ಫಿಲ್ ಅಪ್ ಮಾಡಿದ್ಮೇಲೆ ನೀವು ಕೊನೆಯದಾಗಿ ಈಗ ನೀವು ಎನ್ಶೋರ್ಸ್ ದಟ್ ನಾನೇ ಇದನ್ನ ಹಾಕ್ತಾ ಇರೋದು ಅಂತ ಅಂದ್ಬಿಟ್ಟು ಒಂದು ಟಿಕ್ ಮಾರ್ಕ್ ಕೊಡ್ತಾರೆ ಕೆಲವೊಂದು ಅಪ್ಲಿಕೇಶನ್ಸ್ ನಲ್ಲಿ. ಕೆಲವೊಂದು ಅಪ್ಲಿಕೇಶನ್ಸ್ ನಲ್ಲಿ ನೀವು ಸೈನ್ ಹಾಕಿ ಅಂತ ಕೇಳ್ತಾರೆ. ಡಿಜಿಟಲ್ ಸಿಗ್ನೇಚರ್ಸ್
ಈಗ ಆನ್ಲೈನ್ ಅಲ್ಲಿ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಓಪನ್ ಮಾಡ್ತೀರಾ ಗೊತ್ತಾ? ಈ ಕೊಟಕ್ ಮಹೇಂದ್ರ, ಇನ್ನು ಕೆಲವೊಂದು ಆನ್ಲೈನ್ ಆಪ್ಸ್ ಗಳು ಡೌನ್ಲೋಡ್ ಮಾಡಿದಾಗ ನಿಮ್ ಡಿಜಿಟಲ್ ಸಿಗ್ನೇಚರ್ ನ ಕೇಳುತ್ತೆ. ಆಮೇಲೆ ಈವನ್ ಡಿಜಿ ಲಾಕರ್ ಅಲ್ಲೂ ಕೂಡ ನೀವು ಇಟ್ಕೊಂಡಿರ್ತೀರಾ ಡಿಜಿಟಲ್ ಸಿಗ್ನೇಚರ್ಸ್ ಗಳನ್ನ, ರೈಟ್? ಸೊ ಇದು ಏನಕ್ಕೆ? ನಿಮ್ ಡಾಕ್ಯುಮೆಂಟ್ ಒರಿಜಿನಲ್ ಅಂತ ಹೇಳೋದಿಕ್ಕೆ, ರೈಟ್? ಸೊ ಈಗ ಆಪ್ಷನ್ ಯಾವ್ದಾಯ್ತು ಅದಕ್ಕೆ? ದೆನ್ ಲಾಸ್ಟ್ ಇದರಲ್ಲಿ ಟೈಪ್ 1, ಟೈಪ್ 2. ಕ್ರೀಪರ್, ರೀಪರ್, ಬ್ರೈನ್, ಪಾಂಡಾ. ಟೈಪ್ 2 ಅದರಲ್ಲಿ ಫಸ್ಟ್ ಆಂಟಿ ವೈರಸ್ ಸಾಫ್ಟ್ವೇರ್, ಫಸ್ಟ್ ವೈರಸ್ ಸಾಫ್ಟ್ವೇರ್, ಫಸ್ಟ್ ಬೂಟ್ ವೈರಸ್, ಸೆಕ್ಟರ್ ವೈರಸ್. ಇಟ್ ಈಸ್ ಎಕ್ಸಾಂಪಲ್ ಆಫ್ ಆಂಟಿ ವೈರಸ್, ಇಟ್ ಈಸ್ ಎಕ್ಸಾಂಪಲ್ ಆಫ್ ವೈರಸ್ ಅಂತ ಕೊಟ್ಟಿದ್ದೀನಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಕ್ರೀಪರ್ ಅಂದ್ರೆ ಏನು? ಇಟ್ ಈಸ್ ಎ ಫಸ್ಟ್ ವೈರಸ್. ಸೊ ವೈರಸ್ ಅಂತ ಎಲ್ಲಿದೆ? ಸೆಕೆಂಡ್ ರಲ್ಲಿ ಇದೆ. ಸೊ ಈಗ ಹೇಗಿಟ್ಟು ಎಲ್ಲೆಲ್ಲಿದೆ? ಓನ್ಲಿ ಫಸ್ಟ್ ಆಪ್ಷನ್, ರೈಟ್? ನೀವು ಬೇರೆ ನೋಡೋದೇ ಬೇಡ. ಈಗ ಮಿಕ್ಕಿದ್ದು 3 ಆಪ್ಷನ್ಗಳನ್ನ ಚೆಕ್ ಮಾಡೋದೇ ಬೇಡ. ಬಿಕಾಸ್ ಫಸ್ಟ್ ಆಪ್ಷನ್ ಅಲ್ಲಿ ಹೇಗೆ 2 ಇದೆ, ಕಣ್ಣು ಮುಚ್ಕೊಂಡು ಅದಕ್ಕೆ ಹಾಕ್ಬಿಟ್ರೆ ಮುಗೀತು. 1 ಕೊಟ್ರೆ 4 ತಪ್ಪು ಕೊಟ್ಬಿಡ್ತಾನೆ. ಅರ್ಥ ಆಗ್ತಿದ್ಯಾ? ಒಂದು ಟ್ರಿಕ್ ಏನಪ್ಪಾ ಅಂತಂದ್ರೆ, ಈಗ ಫಸ್ಟ್ ಆಪ್ಷನ್ಗೆ 2 ಅಂತ ನಿಮಗೆ ಗೊತ್ತಾಗ್ಬಿಟ್ಟಿದೆ ಅಲ್ವಾ? ಬೇರೆ ಆಪ್ಷನ್ಸ್ ನಲ್ಲಿ ಎಲ್ಲೂ ಇಲ್ಲ 2. ನೀವು ಮಿಕ್ಕಿದು ಓದೋದೇ ಬೇಡ, ಬೇಗ ನೀವು ಸರ್ಕಲ್ ಮಾಡ್ಬಿಡುವುದು. ಬೈ ಚಾನ್ಸ್ ಅವ್ರೇನಾದ್ರೂ ಬೇರೆದ್ರಲ್ಲಿ ಮಿಸ್ಟೇಕ್ ಮಾಡಿದ್ರೆ ಕೂಡ ನಿಮಗೆ ಅದು ಗ್ರೇಸ್ ಮಾರ್ಕ್ಸ್ ಅಲಾಟ್ ಆಗುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಎಗೆ 2 ಕೊಟ್ಟು ಬಿಗೆ ಇನ್ನೊಂದೇನೋ ಮಿಸ್ಟೇಕ್ ಮಾಡ್ಬಿಟ್ಟ ಅಂತ ಇಟ್ಕೊಳ್ಳಿ. ಅವಾಗ ನೀವ್ ಅನ್ಕೋತೀರಾ, ಮ್ಯಾಮ್ ನಾವು ಕರೆಕ್ಟ್ ಆಗಿ ಯಾಕೆ ಬಂದಿದೀವಿ ಎಗೆ 2 ಅಂತಂದ್ಬಿಟ್ಟು. ಬಟ್ ಬೇರೆ ಮಿಸ್ಟೇಕ್ಸ್ ಇದ್ರೆ ಸಿಕ್ಕರೆ ಎಲ್ಲರಿಗೂ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಬಟ್ ನೀವ್ ಅದನ್ನ ಶೇಡ್ ಮಾಡಿದ್ರೆ ಮಾತ್ರ. ಖಾಲಿ ಬಿಟ್ಟು ಬಂದಿದ್ರೆ ಗ್ರೇಸ್ ಮಾರ್ಕ್ಸ್ ಸಿಗೋದಿಲ್ಲ. ಶೇಡ್ ಮಾಡಿದ್ರೆ ಮಾತ್ರ ಗ್ರೇಸ್ ಮಾರ್ಕ್ಸ್. ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ಹಾಗಾಗಿ 100ಗೆ 100 ಕ್ವಶನ್ಸ್ ಅಟೆಂಡ್ ಮಾಡಿ. ಲಾಸ್ಟ್ ಅಲ್ಲಿ ವೆರಿಫೈ ಮಾಡ್ಬೇಕು OMR ಶೀಟ್ ನ 100ಗೆ 100 ಅಟೆಂಡ್ ಮಾಡಿದಿನ ಅಂತ. ಗೊತ್ತಿಲ್ಲ ಅಂದ್ರೂ ಏನಕ್ಕಾರ ಒಂದು ರೌಂಡ್ ಆಫ್ ಮಾಡಿ. ಯಾಕಂತಂದ್ರೆ ಟೈಮ್ಸ್ ಒಂದೊಂದು ಕ್ವಶನ್ಗೆ ಹೆಂಗ್ ಬಂದ್ಬಿಟ್ಟಿದೆ ಅಂದ್ರೆ 4 ಆಪ್ಷನ್ಸ್ ಕೂಡ ಕರೆಕ್ಟ್ ಇರ್ತವೆ. ABCD 4 ಆಪ್ಷನ್ಸ್ ಅಲ್ಲಿ ಆದ್ರೂ ಒಂದು ಶೇಡ್ ಮಾಡಿದ್ರು ಕೂಡ ಮಾರ್ಕ್ಸ್ ಬಂದ್ಬಿಡ್ತದೆ ನೀವು ಕರೆಕ್ಟ್ ಆಗಿದ್ರೆ. ಸೊ ಹಾಗಾಗಿ ಈಗ ಅರ್ಥ ಆಯ್ತಾ ಇದು ಹೆಂಗ್ ಮಾಡಿದ್ವಿ ಅಂತ? ಏನೇ ಡಿಸ್ಕಸ್ ಮಾಡ್ಬಿಡೋಣ. Creeper is a first virus software. Reaper is what? Antivirus software. Brain is what? First sector virus. Then Panda. Example for what? Antivirus. ಅದಕ್ಕೆ ನಿಮಗೆ ಹೇಳಿದ್ದೀನಿ ವೈರಸ್ ಮತ್ತೆ ಆಂಟಿವೈರಸ್ ಒಂದು 10 ಲಿಸ್ಟ್ ಮಾಡಿ ಅಂತ ಹೇಳಿ ಬರ್ಸಿದ್ನಲ್ವಾ? ಬಯಾಟ್ ಹಾಕಿ ಸುಮ್ನೆ 4 ಆಪ್ಷನ್ಸ್ ಕೊಟ್ಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಎಕ್ಸಾಂಪಲ್ ಫಾರ್ ಆಂಟಿವೈರಸ್ ಅಂತ ಕೇಳ್ಬೋದು, ಅಥವಾ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸಾಂಪಲ್ ಫಾರ್ ವೈರಸ್ ಅಂತ ಕೇಳ್ಬೋದು. ಅದಕ್ಕೆ ಒಂದು 10 ಬಯಾಟ್ ಹಾಕೊಂಡಿರ್ತೀವಿ. ಓಕೆ, ಇವ್ 6 ಕ್ವಶನ್ಸ್ ನ ಮನೆಗೆ ಹೋದ್ಮೇಲೆ ಬೇಕಾದ್ರೆ ಬರ್ಕೊಳ್ಳಿ, ಮ್ಯಾಥ್ಸ್ ಡಿಸ್ಕಷನ್ ಮಾಡೋದು. ಓಕೆ, ಆನ್ಲೈನ್ ಅವ್ರಿಗೆ ಅರ್ಥ ಆಗಿದ್ಯಾ? ಎಲ್ಲರಿಗೂ ಇವಾಗ ಕಾಲೇಜು ಅದೇನೋ ಟ್ರೈನಿಂಗ್ ಪ್ರೋಗ್ರಾಮ್ ಅದು ಇದು ಅಂದ್ಬಿಟ್ಟು ಇಷ್ಟ ಜನ ಬರ್ತಾರೆ. ಸಂಡೇ 10:30 ಎಲ್ಲರೂ ಬನ್ನಿ. ಅರ್ಥ ಆಯ್ತಾ? ಸಂಡೇ ದಿನ ಬರಕಾಗತ್ತೆ ತಾನೆ? ಏನಾದ್ರು ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಕಾಲೇಜ್ ಆನ್ಲೈನ್ ಅವ್ರಿಗೆ ಲಿಂಕ್ ಪೋಸ್ಟ್ ಮಾಡ್ತೀನಿ, ಮ್ಯಾಥ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಓಕೆ.